ಸಮಾಜ ಋಣ ಹೇಗೆ ತೀರಿಸೋದು? ನಾವು ಸಮಾಜದ ಋಣ ತೀರಿಸುವ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು. ಸಮಾಜದಲ್ಲೇ ನಾವು ಬದುಕಿದ್ದೇವೆ, ಸಮಾಜದ ಋಣದಲ್ಲಿದ್ದೇವೆ ಅನ್ನುವಂಥ ತಿಳ್ಕೊಳ್ಳೋದೇ ಒಂದು ಅತಿ ದೊಡ್ಡ ಜ್ಞಾನ. ಅದಕ್ಕೆ ಕಾಮನ್ ಸೆನ್ಸ್ ಹೇಳ್ತಾರೆ, ಅಥವಾ ಪರಿಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಯಾವೊಬ್ಬ ಮನುಷ್ಯನೂ ಕೂಡ ನಾನು ಸಮಾಜದಲ್ಲಿ ಬದುಕ್ತಾ ಇದ್ದೇನೆ, ಸಮಾಜದ ಮಧ್ಯದಲ್ಲಿ ಬದುಕ್ತಾ ಇದ್ದೀನಿ, ನನ್ನ ಎಲ್ಲ ಇಷ್ಟಾರ್ಥಗಳನ್ನು, ನನ್ನ ಅವಶ್ಯಕತೆಗಳನ್ನು ಈ ಸಮಾಜ ಕೊಡ್ತಾ ಇದೆ ಅನ್ನುವಂತಹ ನೆನಪೇ ಇಲ್ಲ, ಆ ಜ್ಞಾನವೇ ಇಲ್ಲ, ಆ ಅರಿವೇ ಇಲ್ಲ. ಎಷ್ಟು ಸ್ವಾರ್ಥಿಯಾಗಿ ಮನುಷ್ಯ ಈ ಸಮಾಜವನ್ನು ಬಳಸ್ಕೊಳ್ತಾ ಇದ್ದಾನೆ. ಆದರೆ ಸಮಾಜಕ್ಕೆ ನಾನು ಏನು, ನನ್ನ ಕೊಡುಗೆ ಏನು, ಅಥವಾ ನನ್ನ ಋಣ ನಾನು ಹೇಗೆ ತೀರಿಸ್ಬೇಕು? ಕೊಡುಗೆ ಬೇಡ, ಕೊಡುಗೆ ಕೊಡಲಿಕ್ಕೆ ಕಷ್ಟ ಐತೆ ನಮಗೆ. ಋಣನಾರ ತೀರಿಸ್ಕೊಳ್ಬಹುದಲ್ಲ, ಋಣ ತೀರಿಸ್ಬಹುದು. ನಮಗೆ ಈ ಸಮಾಜವನ್ನು, ಈ ಪ್ರಕೃತಿಯನ್ನು, ಈ ಜಗತ್ತನ್ನು ಕಟ್ಟಿಕೊಟ್ಟಂಥವ್ರು ಯಾರು? ಸೃಷ್ಟಿಕರ್ತ ನಿರಾಕಾರ ಶಿವ. ನಮಗೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾನೆ, ಏನೆಲ್ಲ ನಾವು ಈ ಸಮಾಜದಿಂದ ಪಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ಯಾವತ್ತಾದರೂ ಒಂದು ದಿನ ನಾವು ಯೋಚನೆ ಮಾಡಿದ್ದೀವಾ? ಮಾಡೇ ಇಲ್ಲ. ಒಂದು ವೇಳೆ ನಾವು ಆ ಯೋಚನೆ ಮಾಡಿದಾಗ ನಮಗನ್ಸುತ್ತೆ, ನಾನು ಅತಿ ದೊಡ್ಡ ಋಣದಲ್ಲಿದ್ದೇನೆ, ಈ ಸಮಾಜದ ಋಣದಲ್ಲಿದ್ದೇನೆ, ಈ ಸಮಾಜದ ಋಣವನ್ನು ತೀರಿಸೋದು ಅಷ್ಟು ಸುಲಭ ಅಲ್ಲ ಅಂತ ನಮ್ಗೆ ಅರಿವು ಆಗುತ್ತೆ. ಒಬ್ಬರು ಜ್ಞಾನಿಗಳು ಮೊನ್ನೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದರು, ಸಾಯುವ ಸಮಯದಲ್ಲಿ ನಾವೊಂದು ಪ್ರಶ್ನೆ ಹಾಕ್ಕೊಳ್ಬೇಕಂತೆ. ಏನು ಪ್ರಶ್ನೆ ಅಂತಂದರೆ, ನಾನೀಗ ನನ್ನ ಕೊನೆಯ ಕಾಲ ಬಂದಿದೆ, ನಾನು ಸಾಯ್ತಾ ಇದ್ದೇನೆ, ನಾನು ಈ ಸಮಾಜದ ಋಣವನ್ನು ತೀರಿಸಿದ್ದೀನಾ? ಈ ಸಮಾಜದಿಂದ ನಾನು ಬಳಕೆ ಮಾಡ್ಕೊಂಡಿದ್ದೆಷ್ಟು? ಈ ಸಮಾಜಕ್ಕೆ ನಾನು ವಾಪಸ್ ಕೊಟ್ಟಿರೋದೆಷ್ಟು? ಈ ಲೆಕ್ಕಾಚಾರವನ್ನು ನಾವು ಕೊನೆಯ ಉಸಿರಿನ ಗಳಿಗೆಯಲ್ಲಿ ನಾವು ನೋಡಬೇಕಂತೆ. ಅಲ್ಲಿವರೆಗೂ ನಮಗೆ ಯಾವ ಪರಿಜ್ಞಾನ ಇದೆ? ನಮಗೆ ಅಷ್ಟೊಂದು ಯೋಚನೆ ಮಾಡುವಷ್ಟು. ಈ ಸಮಾಜದ ಋಣವನ್ನು ಒತ್ತುಕೊಂಡು ಸತ್ತರೆ ಅವನು ಮತ್ತೆ ಈ ಭೂಮಿಯ ಮೇಲೆ ಸಮಾಜದ ಋಣವನ್ನು ತೀರಿಸಲಿಕ್ಕೆ ಮತ್ತೆ ಜನ್ಮ ಎತ್ತಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಯಾರು ಸತ್ತರೆ ಏನು ಹೇಳ್ತಾರೆ ಅಂತಂದರೆ, ಬಿಡಪ್ಪ, ಅವನ ಋಣ ತೀರ್ತು, ಅವನು ಹೊರಟ ಅಂತಾರೆ. ಅಥವಾ ಅವನ ಅನ್ನದ ಋಣ ತೀರಿದೆ, ಹೊರಟ ಅವನು ಅಂತ ಹೇಳ್ತಾರೆ. ಅದೇ ರೀತಿ ಸಮಾಜದ ಋಣವನ್ನು ಇಲ್ಲಿಯೇ ತೀರಿಸಿ ಹೋಗಬೇಕು, ಒತ್ಕೊಂಡು ಹೋಗಂಗಿಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ನನಗೊಂದು ಒಳ್ಳೆ ವಿಚಾರ ನನಗೆ ನೆನಪು ಬರ್ತದೆ. ಹಿಂದೆ ನಾವು ಶಾಲೆಯಲ್ಲಿ ಓದ್ತಾ ಇದ್ದಾಗ ಒಂದು 2 ಸಾಲುಗಳು, ತಾಯಿ ಮಕ್ಕಳಿಗೆ ಹಾಲು ಉಣಿಸುವಾಗ ಆ ಮಕ್ಕಳಿಗೆ ಹಾಲು ಉಣಿಸುವ ಜೊತೆಗೆ ಆಕೆ ಹೇಳ್ತಾಳಂತೆ, ಹೇ ಮಗನೇ, ನೀನು ಮುಂದೆ ಯಾವ ರೀತಿ ನೀನು ಈ ಸಮಾಜಮುಖಿಯಾಗಿ ಬದುಕಬೇಕು, ಸಮಾಜಕ್ಕೆ ಪೂರಕವಾಗಿ ಬದುಕಬೇಕು ಅನ್ನುವಂಥದ್ದನ್ನು ಒಂದೊಂದು ತೊಟ್ಟು ಹಾಲನ್ನು ಉಣಿಸುವಾಗ ಆ ಮಗುಗೆ ಹೇಳ್ತಾಳಂತೆ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ಸೇವಾಗಾರರ ಮಾಡಿಸು, ಅರ್ಜಯೋಳ್ ಸಿರ್ಕಿದ ಅನಾಥರನ್ನು ಬಿಡಿಸು, ಶಿಷ್ಟರನ್ನು ಪೊರೆ, ಇಂತೆಲ್ಲವಂ ಎರೆದಳ್ ಪಾಲೆರೆ ಒಂದು ತೊಟ್ಟು, ಕಿವಿಯೋಳ್ ಲಕ್ಷ್ಮೀಧರ ಮಾತ್ಯನ ಅನ್ನುವಂಥ ಒಂದು ಸಾಲು ನನಗೆ ನೆನಪು ಬರ್ತಾ ಇದೆ. ಕೆರೆ ಕಟ್ಟಿಸು, ಬಾವಿಗಳನ್ನು ತೋಡಿಸು, ಸೇವಾಗಾರಗಳನ್ನು ಮಾಡಿಸು ಅಂದರೆ ಛತ್ರಗಳನ್ನು ಮಾಡಿಸು, ಸೆರೆಯಲ್ಲಿ ಸಿರ್ಕಿರ್ತಕ್ಕಂಥವರನ್ನು ನೀನು ಬಿಡಿಸು, ಶಿಷ್ಟರನ್ನು ಪೊರೆ, ಒಳ್ಳೆಯವರನ್ನು ನೀನು ರಕ್ಷಣೆ ಮಾಡು, ಇಂತೆಲ್ಲವಂ ಎರೆದಳ್ ಪಾಲೆರೆ ಒಂದು ತೊಟ್ಟು, ಕಿವಿಯೋಳ್ ಲಕ್ಷ್ಮೀಧರ ಮಾತ್ಯನ. ಪ್ರತಿಯೊಂದು ತಾಯಿ, ಪ್ರತಿಯೊಂದು ರಾಜಮಾತೆ ತನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ನೀತಿ ಪಾಠ ಇದು. ನನ್ನ ಮಗನಿಂದ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಲೋಕಕ್ಕೆ ಏನಾದರೂ ಒಂದು ಒಳ್ಳೆಯದಾಗಬೇಕು, ಸಮಾಜದ ಋಣವನ್ನು ತೀರಿಸುವಂತಹ ಮಗನಾಗಬೇಕು ನನಗೆ, ಎಲ್ಲರ ಕಣ್ಣೀರನ್ನು ಒರೆಸುವಂತಹ ಭರವಸೆಯ ಮಗ ನನಗಾಗಬೇಕು, ಭವಿಷ್ಯತ್ತಿನಲ್ಲಿ ಈ ನನ್ನ ಮಗ ಸಮಾಜಕ್ಕೆ ಒಂದು ಆಧಾರವಾಗಿ ನಿಲ್ಲಬೇಕು ಅನ್ನುವಂತಹ ಕನಸನ್ನು ಕಟ್ಕೊಳ್ಳುವಂತಹ ರಾಜಮಾತೆಯರು ಅಂದಿದ್ದರು. ಆ ರೀತಿ ನಾವು ಹುಟ್ಟಿದ ದಿನದಿಂದಲೇ ನಾವು ಯೋಚನೆ ಮಾಡಬೇಕು. ದೊಡ್ಡ ದೊಡ್ಡ ಮಹರ್ಷಿಗಳು, ಯೋಗಿಗಳು, ತ್ಯಾಗಿಗಳು ಎಲ್ಲರೂ ಕೂಡ
ಈ ದೇಶದಲ್ಲಿ ಒಂದು ಗುರುತನ್ನು ಮಾಡಿಬಿಟ್ಟು ಹೋಗ್ತಾರೆ. ನಾನು ಇಷ್ಟು ದಿನ ಬಾಳಿ ಬದುಕಿದ್ದಕ್ಕೆ ನನ್ನ ಕೊಡುಗೆ ಇದು ಅಂತ ಹೇಳಿಬಿಟ್ಟು. ಉದಾಹರಣೆಗೆ ಥಾಮಸ್ ಆಲ್ವಾ ಎಡಿಸನ್ ವಿದ್ಯುತ್ ದೀಪವನ್ನು ಕಂಡಿಡ್ದಿಲ್ಲ ಅಂದಿದ್ದರೆ ಇಡೀ ಇವತ್ತು ಜಗತ್ತು ಕತ್ತಲಿನಲ್ಲಿರ್ತಾ ಇತ್ತು. ವಿದ್ಯುತ್ ದೀಪದ ಒಳಗಡೆ ಬರ್ತಕ್ಕಂಥ ಆ ಟ್ರಂಗ್ಸ್ಟನ್ ಅನ್ನುವಂತಹ ಒಂದು ಆ ಫಿಲಮೆಂಟ್ ಕಂಡು ಹಿಡ್ದಿಲ್ಲ ಅಂದಿದ್ದರೆ ಇವತ್ತು ಇಡೀ ಜಗತ್ತೇ ಕತ್ತಲಿನಲ್ಲಿರ್ತಾ ಇತ್ತು. ಇಡೀ ಜಗತ್ತು ಇವತ್ತು ದೀಪದ ಮೂಲಕ ಬೆಳಗ್ತಾ ಇದೆ. ಯಾರಿಂದ? ಥಾಮಸ್ ಆಲ್ವಾ ಎಡಿಸನ್. ಅಲೆಕ್ಸಾಂಡರ್ ಗ್ರಾಹಂ ಟೆಲಿಫೋನ್ ಕಂಡುಹಿಡಿದವರು. ಇಸ್ತ್ರಿ ಫೋರ್ಡ್ ಬಸ್ಸನ್ನು ಕಂಡುಹಿಡಿದವರು. ಜಾರ್ಜ್ ಸ್ಟೀಫನ್ಸನ್ ರೈಲನ್ನು ಕಂಡಿದ್ರು. ಇವರೆಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡಿ ಈ ಸಮಾಜಕ್ಕೆ ನಾನು ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟು ಸಾಯಬೇಕು ಅನ್ನುವಂತಹ ಛಲದಿಂದ ಅವರು ಹಗಲು ರಾತ್ರಿ ಲ್ಯಾಬೊರೇಟ್ರಿನಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರಲ್ಲ, ಆ ಲ್ಯಾಬೊರೇಟ್ರಿನಲ್ಲಿ ಕುಳಿತುಕೊಂಡು ಕೆಲಸ ಮಾಡಿದ ಫಲ ಇವತ್ತು ಅವರ ಹೆಸರನ್ನು ನಾವು ಹೇಳ್ತಾ ಇದ್ದೀವಿ. ಎಷ್ಟು ಶತಮಾನಗಳಾಗಿದೆಯೋ ಅವರು ಬಂದು ಹೋಗಿ ಅವರ ಹೆಸರನ್ನು ನಾವು ಹೇಳ್ತಾ ಇದ್ದೀವಿ. ಅವರದೊಂದು ಗುರುತಿದೆ. ಆ ರೀತಿ ನಾವು ಈ ಸಮಾಜದ ಋಣವನ್ನು ತೀರಿಸುವಂತಹ ಕೆಲಸ ನಾವು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಈಗ ನಾವು ಬಟ್ಟೆ ಹಾಕ್ಕೊಂಡಿದ್ದೀವಿ. ಈ ಬಟ್ಟೆ ಹತ್ತಿ ನಾವು ಬೆಳೆದ್ವಾ? ನಾವು ಬೆಳೆಯಲಿಲ್ಲ. ನೂಲು ನಾವು ತೆಗೆದ್ವಾ? ಇಲ್ಲ. ಈ ಬಟ್ಟೆಯನ್ನು ನೇಯ್ದಿದ್ದು ನಾವಲ್ಲ, ನೂಲು ನಾವು ಮಾಡಲಿಲ್ಲ, ಹತ್ತಿನೂ ನಾವು ಮಾಡಲಿಲ್ಲ, ಈ ಬಟ್ಟೆ ಹಾಕ್ಕೊಂಡಿದ್ದೀವಿ. ಇದರ ಋಣ ನಾವು ಅವನಿಗೆ ದುಡ್ಡು ಕೊಟ್ಟಿರಬಹುದು, ಬಟ್ಟೆ ಮಾರಾಟ ಮಾಡೋನಿಗೆ, ಅವನ ಕಸುಬಿಗೆ ಕೊಟ್ಟಿಲ್ಲ, ಅವನಿಗೆ ಒಂದು ದಿನದ ಊಟದ ಚಾರ್ಜ್ ಕೊಟ್ಟಿದ್ದೀವಿ ಅಷ್ಟೇ, ಅವನಿಗೆ ಕೂಲಿ ಕೊಟ್ಟಿದ್ದೀವಿ ಅಷ್ಟೇ, ಅವನ ಶ್ರಮಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಕ್ಕಿ ನಾವು ಬೆಳೆದಿದ್ದೀವ, ಭತ್ತ ನಾವು ಬೆಳೆದ್ವಾ, ಅಕ್ಕಿ ಮಾಡಿದ್ವಾ ನಾವು? ಅದು ಸಮಾಜದ ಋಣ ಅಲ್ವಾ? ಆಸ್ಪತ್ರೆ ನಾವು ಕಟ್ಟಿಸಿದ್ದೀವ, ಆಸ್ಪತ್ರೆಯಲ್ಲಿ ಹೋಗಿ ನಾವು ಮೆಡಿಸಿನ್ ತೊಗೊಳ್ಳೋದಿಲ್ವಾ? ನಾವು ನಮ್ಮ ಆರೋಗ್ಯ ಕೆಟ್ಟಾಗ ಹಾಸ್ಪಿಟ್ಲಿಗೆ ಹೋಗೋದಿಲ್ವಾ? ಹಾಸ್ಪಿಟ್ಲ್ ನಮ್ದು, ನಾವು ಕಟ್ಟಿಸಿದ್ವಾ? ಯಾರೋ ಮಹಾತ್ಮ, ಯಾರೋ ಮಹಾರಾಯ ಕಟ್ಟಿಸಿರೋವಂಥದ್ದು. ಶಾಲೆಯಲ್ಲಿ ಓದಿದ್ವಿ, ಶಾಲೆ ನಮ್ದ? ಯಾವುದೋ ಮಹಾತ್ಮ ಕಟ್ಟಿಸಿದಂಥ ಶಾಲೆ ಅಥವಾ ಸರ್ಕಾರಿ ಶಾಲೆ, ಕಾಲೇಜು ನಮ್ಮದ ಅಲ್ಲ. ಬಸ್ಸಲ್ಲಿ ಓಡಾಡೋ ಬಸ್ಸು ನಮ್ಮದಲ್ಲ, ರೈಲು ನಮ್ಮದಲ್ಲ, ನಾವು ಬಳಸುವಂಥ ವಿದ್ಯುತ್ತು ನಮ್ಮದಲ್ಲ, ನಾವು ಓದುವಂಥ ಪುಸ್ತಕ ನಾವು ಮಾಡಿದ್ದಲ್ಲ. ಇದೆಲ್ಲ ನಮ್ಮ ಋಣ. ಇದೆಲ್ಲ ಸಮಾಜ ನಮಗೆ ಕೊಡ್ತು. ಇವೆಲ್ಲವನ್ನು ಕೂಡ ನಾವು ಸಮಾಜದಿಂದ ಪಡ್ಕೊಂಡ್ವಿ. ಸಮಾಜದಿಂದ ಪಡ್ಕೊಂಡು ನಾವು ಇಷ್ಟು ದೊಡ್ಡವರಾದ್ವಿ, ವಿದ್ಯಾವಂತರಾದ್ವಿ, ಬುದ್ಧಿವಂತರಾದ್ವಿ, ಪದವೀಧರರಾದ್ವಿ, IAS ಮಾಡಿದ್ವಿ, KAS ಮಾಡಿದ್ವಿ, PhD ಮಾಡಿದ್ವಿ, ಲೋಕವಿಖ್ಯಾತರಾಗಿದ್ದೀವಿ, ದುಡ್ದಿದ್ದೀವಿ, ಬೇಕಾದಷ್ಟು ಗಳಿಸಿದ್ದೀವಿ. ಇದು ಎಲ್ಲಿಂದ ಬಂತು? ಇದೆಲ್ಲವೂ ಕೂಡ ಸಮಾಜದಿಂದ ಬಂತು. ನೆಕ್ಸ್ಟು ನಾವು ಸಮಾಜಕ್ಕೆ ಏನು ಮಾಡಿದ್ವಿ? ಝೀರೋ. ನಾವೇನೂ ಮಾಡಿಲ್ಲ. ಇದು ಸಮಾಜದ ಋಣ. ಇನ್ನು ತಂದೆ ತಾಯಿ ಋಣ. ತಂದೆ ತಾಯಿಗಳು ಒಂದು ಮಗುವನ್ನು ಪಡೆದಾಗ ಅವ್ರು ಎಷ್ಟು ಖುಷಿ ಬೀಳ್ತಾರೆ ಅಂತಂದರೆ, ಅವ್ರಿಗೇನೋ ಒಂದು ದೊಡ್ಡ ಆಸ್ತಿ ಸಿಕ್ಬಿಟ್ಟಂಗೆ, ಏನು ಅವತ್ತು ಎಲ್ಲ ಸ್ವೀಟ್ ಹಂಚಿಬಿಡ್ತಾರೆ. ಸಿಕ್ಕೇ ಬಿಡ್ತು, ಇವ್ರಿಗೆ ಲಾಟ್ರಿ ಹೊಡೆದ್ಬಿಡ್ತು ಅನ್ನೋ ರೀತಿಯಲ್ಲಿ. ಆ ತಂದೆ ತಾಯಿ ಆ ಮಕ್ಕಳನ್ನು ಸಾಕಿ ಸಲಹಿ, ಅವರು ಒಂದೊತ್ತು ಉಪವಾಸ ಇದ್ದರೂ ಕೂಡ ನನ್ನ ಮಕ್ಕಳು ಉಪವಾಸ ಇರಬಾರ್ದು, ನನ್ನ ಮಕ್ಕಳು ನನ್ನಂತೆ ಕಷ್ಟ ಬೀಳಬಾರ್ದು, ಅವರು ಸುಖವಾಗಿರಬೇಕು, ಅವರು ವಿದ್ಯಾವಂತರಾಗಬೇಕು, ಅವರು ಡಾಕ್ಟರ್ ಆಗಬೇಕು, ಅವರು ಇಂಜಿನಿಯರ್ ಆಗಬೇಕು, ಈ ರೀತಿ ಕನಸು ಕಾಣ್ತಾರೆ ತಂದೆ ತಾಯಿ. ನಾವು ಅವರ ಋಣ ಅಂದರೆ ಆ ತಂದೆ ತಾಯಿನೂ ಕೂಡ ಈ ಸಮಾಜದ ಒಂದು ಭಾಗ. ಅವ್ರ ಋಣ ನಮ್ಮ ತಲೆ ಮೇಲಿದೆ. ಪ್ರಕೃತಿಯ ಋಣ ಅಂದರೆ ಆ ಶಿವನ ಋಣ. ಓಡಾಡುವಂತಹ ಭೂಮಿ ಅವನ ದಾನ, ಸೇವನೆ ಮಾಡುವಂಥ ಗಾಳಿ ಅವನ ದಾನ, ಕುಡಿಯುವ ನೀರು ಅವನ ದಾನ, ಆ ಸೂರ್ಯನ ಬೆಳಕು ಅವನ ದಾನ, ನಾವು ಊಟ ಮಾಡುವ ಬಿತ್ತನೆ ಬೀಜ, ವಿಧ ವಿಧವಾದ ತರಕಾರಿಗಳು, ವಿಧ ವಿಧವಾದ ಹಣ್ಣು ಹಂಪಲುಗಳು ಎಲ್ಲವೂ ಅವನ ದಾನ. ಇವತ್ತು ಅವನ ದಾನವನ್ನು ನಾವು ಉಂಡಿದ್ದೀವಿ. ಅವನ ಹತ್ರ ಎಷ್ಟು ಋಣ ಇದೆ, ಎಷ್ಟು ನಮ್ಮ ತಲೆ ಮೇಲೆ ಋಣ ಇದೆ. ಆದ್ದರಿಂದ ನಾವು ಋಣವನ್ನು ತೀರಿಸಬೇಕು. ನಮ್ಮ ಹತ್ರ ಹಣ ಇದೆ ಅಂತ ಇಟ್ಕೊಳ್ಳಿ. ಹಣ ಇದ್ದರೆ ಸತ್ಕಾರ್ಯಗಳನ್ನು ಮಾಡಬೇಕು,
ಸತ್ಕಾರ್ಯಗಳಿಗೆ ದಾನ ಧರ್ಮ ಕೊಡಬೇಕು. ಶಾಲೆ ಕಟ್ಟಿಸಿ, ಒಂದು ಆಸ್ಪತ್ರೆ ಕಟ್ಟಿಸಿ, ಒಂದು ಬಾವಿ ತೋಡಿಸ್ರಿ, ಕೊಳೆಗೇರಿಗಳಿಗೆ ಹೋಗಿ ಒಂದು ಬೋರ್ವೆಲ್ ಹಾಕಿಸ್ಕೊಡಿ, ಗಿಡ ಮರಗಳನ್ನ ಬೆಳೆಸ್ರಿ, ಗಿಡ ಮರಗಳಿಗೆ ಬೆಳೆಸ್ಲಿಕ್ಕೋಸ್ಕರ ದಾನ ಧರ್ಮ ಮಾಡಿರಿ. ಒಂದಷ್ಟು ಎಲ್ಲೋ ಯಾರೋ ಗಿಡ ಮರಗಳನ್ನ ಬೆಳೆಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹೋಗಿ ಒಂದಷ್ಟು ದುಡ್ಡು ಕೊಡ್ರಿ. ಹಸಿದವರಿಗೆ ಅನ್ನ ಕೊಡಿ. ಕಷ್ಟದಲ್ಲಿ ಇರುವಂಥವರ ಬೆಂಬಲಕ್ಕೆ ನಿಲ್ಲರಿ. ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವ್ರಿಗೊಂದಷ್ಟು ಆರ್ಥಿಕ ಸಹಾಯ ನೆರವನ್ನು ಕೊಡ್ರಿ. ನಮ್ಮ ದುಡಿಮೆಯಲ್ಲಿ 2.5% ದೇವರು ಬೇರೆಯವರ ಪಾಲನ್ನು ಇಟ್ಟಿದ್ದಾನೆ. ಇದು ಎಲ್ಲ ಧರ್ಮಶಾಸ್ತ್ರಗಳು ಹೇಳ್ತವೆ. ನಮ್ಮ ದುಡಿಮೆಯಲ್ಲಿ ಅಂದರೆ ನಾವು ಹೊಂದ್ಕೋತೀವಿ, ನಾನು ಕಷ್ಟ ಬಿದ್ದು ದುಡ್ದಿದ್ರಿ ಅಂತ. ನಾನು ಕಷ್ಟ ಬಿದ್ದು ದುಡಿದ್ರೂ ಕೂಡ ಆ ನಿರಾಕಾರ ಶಿವ ದೇವರು 2.5% ಬೇರೆಯವರ ಪಾಲನ್ನು ನಮ್ಮ ದುಡಿಮೆಯಲ್ಲಿ ಇಟ್ಟಿದ್ದಾನೆ. 2.5% ನಾವು ಲೆಕ್ಕಾಚಾರ ಹಾಕಿ ದಾನ ಧರ್ಮ ಮಾಡಲೇಬೇಕು. ನಾವು ಹೆಂಗೆ ಟ್ಯಾಕ್ಸ್ ಕಟ್ಟೋದಿಲ್ವಾ? ಬಿಟ್ಬಿಡ್ತಾನೆ ಗೌರ್ಮೆಂಟು. ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ನಾನು ಕಷ್ಟ ಬಿದ್ದಿದ್ರಿ, ನೀನೇನಾರು ನನಗೇನು ಗಂಟು ಕೊಟ್ಟಿದ್ದ, ಅಥವಾ ನನ್ನ ಬಿಸ್ನೆಸ್ ನೀನು ಹೇಳ್ಕೊಟ್ಟಿದ್ದ, ನೀನೇನು ರೆಂಟ್ ಕೊಟ್ಟ, ನನಗೆ ಏನು ಕೊಟ್ಟಿದೆಯಾ, ಬಂಡವಾಳ ಕೊಟ್ಟಿದ್ದೀಯ, ಏನು ಕೊಟ್ಟಿದೆಯಾ ನೀನು ನನಗೆ, ಟ್ಯಾಕ್ಸ್ ಕಟ್ಟು ಅಂತ ಕೇಳಿದ್ರೆ ಸುಮ್ಮನಿರ್ತಾನೆ ಸರ್ಕಾರ? ಕಟ್ಟಯ್ಯ ಅಂತ ನೋಟಿಸ್ ಕೊಡ್ತಾನೆ. ಆದರೆ ಇದು ನೋಟಿಸು ಕೊಡೋದೇ ನಾವೇ ಅರಿತುಕೊಂಡು ಮಾಡುವಂತಹ ದಾನ. ಇದು ನಾವಾಗಿ ನಾವು 2.5% ದಾನ ಧರ್ಮ ಮಾಡಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಇಲ್ಲ ಅಂತಂದರೆ ಆ ದುಡ್ಡು ನಮಗೆ ನೋವನ್ನು ಕೊಟ್ಟು ಆಚೆ ಹೋಗ್ಬಿಡುತ್ತೆ. ಅದಕ್ಕೆ ಮುಂಚೆ ನಾವು ದಾನ ಧರ್ಮ ಮಾಡಿ ಸಮಾಜದ ಋಣ, ತಂದೆ ತಾಯಿ ಋಣ, ಪ್ರಕೃತಿಯ ಋಣ ಇವೆಲ್ಲವನ್ನು ಕೂಡ ತೀರಿಸುವಂಥದ್ದು ನಿಜವಾದಂತಹ ಮಾನವೀಯತೆ ಇರ್ತಕ್ಕಂಥ, ಮನುಷ್ಯತ್ವ ಇರ್ತಕ್ಕಂಥ ಒಬ್ಬ ನಾಗರಿಕ ಅಥವಾ ಒಬ್ಬ ಜ್ಞಾನಿಯ ಆದ್ಯ ಕರ್ತವ್ಯ ಆಗಿದೆ.